ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ನಗರದಲ್ಲಿ ಕೊರೋನಾ ಅಲರ್ಟ್. ನಗರದಲ್ಲಿ ಇಳಿಮುಖ ಕಂಡ ಕೊರೋನಾ ಮಹಾಮಾರಿ ಮತ್ತೆ ಏರಿಕೆ ಕಂಡಿದೆ. ಗುರುವಾರದಂದು ಮತ್ತೆ 16 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. 12 ಜನ ಸೋಂಕಿತರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. 117 ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 156. 39 ಸೋಂಕಿತರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗುರುವಾರದಂದು ಯಾವುದೇ ಸಾವು ನೋವು ಸಂಭವಿಸಲಿಲ್ಲ. ಕೊರೋನಾ ಎರಡನೇ ಅಲೆಗೆ ಒಟ್ಟು 2466 ಸೋಂಕು ದೃಢಪಟ್ಟಿದೆ. ಇದರಲ್ಲಿ 2232 ಸೋಂಕಿತರು ಕೊರೋನಾ ಎರಡನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ ಎರಡನೇ ಅಲೆಯ ಸೋಂಕಿಗೆ 78 ಜನ ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ಖಾಸಗಿ ಕ್ಲಿನಿಕ್ಗಳಿಗೆ ತಾಲೂಕು ಆರೋಗ್ಯಾಧಿಕಾರಿಗಳಿಂದ ರೇಡ್. ನಗರದಲ್ಲಿ ಹಲವಾರು ಖಾಸಗಿ ಕ್ಲಿನಿಕ್ಗಳು ಇವೆ. ಅಲ್ಲಿ ನಗರದ ಜನರು ಸಣ್ಣ ಪುಟ್ಟ ನೆಗಡಿ, ಜ್ವರ ಮತ್ತು ಇನ್ನಿತರ ರೋಗಗಳು ಇದ್ದರೆ ಅಲ್ಲಿಗೆ ಹೋಗಿ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ಅವರು ನೀಡುವ ಔಷಧಿ ಮಾತ್ರ ಸರಿಯಾಗಿಲ್ಲ ಎಂಬ ಮಾಹಿತಿ ತಾಲೂಕು ಆರೋಗ್ಯಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಖಾಸಗಿ ಕ್ಲಿನಿಕ್ ಇಡುವವರು ಅವರು ಪಡೆಯುವ ಪದವಿ ಆಧಾರದ ಮೇಲೆ ಇಟ್ಟರೆ ಉತ್ತಮ. ಎಲ್ಲ BHMS ಡಾಕ್ಟರ್, BAMS ಡಾಕ್ಟರ್ ನೈಟ್ ಡ್ಯೂಟಿ ಮಾಡೋದು, BSMS ಡಾಕ್ಟರ್ ಡೈಲಿ ಡ್ಯೂಟಿ ಮಾಡೋದು. ಸೊ ಅವ್ರು ಏನ್ ಮಾಡ್ತಾರೆ ಹೇಳಿ? ಏನ್ ಮಾಡ್ತಾರೆ? ಬೇರೆಯವರು ಹೆಂಗೆ ಮಾಡಿದ್ರು ಬಂದ್ಬಿಟ್ಟು ಏನು ಸಿಸ್ಟಮ್ ಮಾಡ್ತಾರೆ ಅದ್ರ ಅಷ್ಟೇ ಕೊಡ್ತಾರೆ. ಹಂಗ ನೀವು ತುಂಬಾ ಇದು ಕಲ್ಪನೆ ಇದ್ದೀರಾ. ದಟ್ ಇಸ್ ನಾಟ್ ದ ಥಿಂಗ್. ಪ್ರಾಕ್ಟೀಸ್ ಮಾಡಿ ಬಂದೆ ನಾನು ಬೆಂಗಳೂರಲ್ಲೇ ಇದ್ದಿದ್ದು. ನಾನು ಬೆಂಗಳೂರಿಗೆ ನಾನು ಗೊತ್ತಿಲ್ಲ ಸರ್, ಅದೆಲ್ಲ ಹೇಳಕ್ ಹೋಗ್ಬೇಡಿ. ಈಗ KU ಮಾಡ್ತಾರೆ, KU ಅವರಿಗೆ ಅಪಾಯಿಂಟೆಡ್ ಡಾಕ್ಟರ್ ನನಗೆ ಅವರು BAMS ಅವರು BAMS ಅದೆಲ್ಲ ಬರೋದಕ್ಕೆ BAMS ಮಾಡ್ಬೇಕಷ್ಟೇ. BAMS ಅವ್ರು ಏನ್ ಮಾಡ್ತಾರೆ? ನಾವು ಅಡ್ವೈಸ್ ಮಾಡ್ತೀವಿ ಸರ್ ಅವರಿಗೆ. ICU ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಹಾಗಾದ್ರೆ ICU ಹಾಕಬಾರ್ದಲ್ಲ. ಈಗ ICU ಹಾಕಬಾರ್ದು. BHMS ನ ಪ್ರಾಕ್ಟೀಸ್ ಮಾಡಿ BAMS ನಮ್ಮ ಗವರ್ನಮೆಂಟ್ ಮಾಡೆಲ್ ಎಲ್ಲ ಹೇಳ್ತಾರೆ. KL ಅಂತ ಎಸ್ಟಾಬ್ಲಿಷ್ ಥಿಂಗ್ಸ್, KL ಅಂತ ಎಸ್ಟಾಬ್ಲಿಷ್ ಥಿಂಗ್ಸ್ ಅಲ್ಲಿ ಅವರಿಗೆ ICU ಕೊಟ್ಟಿದ್ದಾರೆ ಅಂತಂದ್ರೆ ಕ್ಲಾಸ್ ಮಾತಾಡ್ತಿರೋ ನಿಮಗೆ ಹೆಂಗಿರೋ? You are taking in the wrong way, sir. Wrong way. Government ಅಲ್ಲಿ ಏನು ರೂಲ್ಸ್ ಇದೆ? Is it that the government has proved that the mixopathy and it has to not practice now? It's still going on. It is not been ruled from any kind of the court. ನಾವು ಇದು ಕಳ್ಸೋದು ಎಂಥದ್ದು ಅವರಿಗೆ ಈಗ ನಮ್ಮ ಪರ್ಸನಲ್ ಯಾರಿಗಾರು ಪಾಸಿಟಿವ್ ಬಂದ್ರೆ ನಾವು ನೋಡ್ಕೊಳ್ಳಿಕ್ಕೆ ನಾವು ನನ್ನ ಮನೆ ಇಟ್ಕೊಂಡಿಲ್ಲ. ನಂದು ಅಷ್ಟೇ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇರ್ತಂದ್ರೆ ಒಂದು ಸಿಂಗಲ್ ನಾನು ಇಟ್ಕೊಂಡಿಲ್ಲ. ಇದಾಗಿತ್ತು, ಇದು ಕೋವಿಡ್ ಟೆಸ್ಟ್ ಸೆಟ್ ಇದಾಗಿತ್ತು. ಏನಪ್ಪ ಅಂತಂದ್ರೆ ಅನ್ಆಥರೈಸ್ಡ್ ಪ್ರಾಕ್ಟೀಸ್ ಅನ್ನು ಮಾಡಬಾರ್ದು. ನಮಗೆ ಆಥರೈಸೇಷನ್ ಯಾವುದರಲ್ಲಿದೆ, ನಾವು ಹೋಮಿಯೋಪತಿ ಆದರೂ ಹೋಮಿಯೋಪತಿ ಮಾಡಬೇಕು, ಆಯುರ್ವೇದಿಕ್ ಆದರೆ ಆಯುರ್ವೇದಿಕಲ್ಲಿ ಮಾಡಬೇಕು, ಅಲೋಪತಿಕ್ ಇದ್ದರೆ ಅಲೋಪತಿಕಲ್ಲಿ ಮಾಡಬೇಕು. ಇವನ್ ಅಲೋಪತಿ ಇತ್ತಪ್ಪ ಅಂತಂದರೆ ಅವರು KPMA ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಿದ ನಂತರ ಆನ್ಲೈನ್ ಅಪ್ಲಿಕೇಶನ್ ಕೊಟ್ಟಾದ ನಂತರ ನಾವು ಗೌರ್ಮೆಂಟಿಂದ DH ಆಫೀಸಿಂದ ಅವರಿಗೆ ಅದನ್ನು ಚೆಕ್ ಮಾಡಿಬಿಟ್ಟು ಆಥರೈಸೇಷನ್ ಕೊಡ್ತಾರೆ. ಯಾವ ಪ್ರಾಕ್ಟೀಸ್ ಮಾಡಿರ್ತಾರೆ ಅದಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಈ ಥರ ಯಾರೋ ಯಾವ ಥರ ಬೇರೆ ಕೋರ್ಸ್ ಮಾಡಿದವರು ಬೇರೆ ಮಾಡಲಿಕ್ಕೆ ಅವಕಾಶ ಇಲ್ಲ. BMS ಮಾಡಿದ್ದೀನಿ ನಾನು ಅಲೋಪತಿಕ್ ಮಾಡ್ತೀನಿ ಅಂದರೆ ಇಲ್ಲ.
BHMS ಮಾಡಿದ್ದೀನಿ, ಅಲೋಪತಿಕ್ ಮಾಡ್ತೀನಿ ಅಂದರೆ ಇಲ್ಲ. ಸೊ ಎಲ್ಲ ಸುಮಾರು ಎಲ್ಲ ಅಲೋಪತಿಕ್ ಮೆಡಿಸಿನ್ ಆಗಿರೋದ್ರಿಂದ ನಾವು ಇಲ್ಲಿ ರೈಡ್ ಮಾಡಿ ಇದರಿಂದ ಜನರಿಗೆ ತಪ್ಪು ಸಂದೇಶ ಹೋಗ್ತೈತಿ. ಇಲ್ಲಿ ಆರಾಮಾಗ್ತೈತೆ ಅಂತೇಳಿ ಎಲ್ಲ ಬರ್ತಿರ್ತಾರೆ, ಆಮೇಲೆ ಡೆತ್ ಆಗೋ ಚಾನ್ಸಸ್ ಕರೋನಾ ಜಾಸ್ತಿ ಆಗುತ್ತೆ. ಯಾಕಂದರೆ ಇಲ್ಲಿಂದ ಹೋಗಿ 4, 7, 8 ದಿನ ಮನೇಲೇ ಇರ್ತಾರೆ. ಜಾಸ್ತಿ ಸ್ಯಾಚುರೇಷನ್ ಕಡಿಮೆ ಆದಾಗ 70, 60 ಇವನ್ 30 ಬಂದಾಗೂ 14 ಸ್ಯಾಚುರೇಷನ್ ಬಂದಾಗ ಮುಟ್ಟಿದ್ರು, ಅವರೆಲ್ಲ ಉಳಿಲಿಲ್ಲ, ಎಲ್ಲ ಡೆತ್ ಆಗ್ತದೆ. ಸೊ ಈ ಉದ್ದೇಶದಿಂದ ಇಂಥವು ಯಾವುದೇ ಅವಘಡ ಆಗಬಾರ್ದು. ಆಮೇಲೆ ಅಗೇನೆಸ್ಟ್ ಲಾ ಯಾರು ನಾವು ದೊಡ್ಡವರಲ್ಲ, ಲಾ ವಿರುದ್ಧ ಯಾರು ದೊಡ್ಡವರಲ್ಲ. ಲಾ ಏನಿದೆ ಅದ್ರ ಪ್ರಕಾರ ನಾವು ಎಲ್ಲರೂ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಲಾ ಪ್ರಕಾರ ನಾವು ಏನು ಮಾಡಬೇಕು ಅದನ್ನೇ ಕರ್ತವ್ಯ ಮಾಡ್ಬೇಕಂತೇಳಿ ಈ ಉದ್ದೇಶ. ಜನರಿಗೆ ಯಾವುದೇ ರೀತಿಯಿಂದ ಇದರಿಂದ ತೊಂದರೆ ಆಗಬಾರ್ದು, ಚೌಕರಿಯಿಂದ ಜನರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವರಿಗೆ ಈ ರೈಡನ್ನು ಮಾಡಿದ್ವಿ. ಇವತ್ತು 4 ಕಡೆ ಮಾಡಿದ್ವಿ ಸರ್. ಮುಂದೆ ಯಾವ್ದಾದ್ರು ಮತ್ತೆ ರೇಡ್ ಆಗೋ ಸಾಧ್ಯತೆ ಇದೆಯಾ ಸರ್? ಈಗ ನಾವು ಪ್ರತಿ ಒಂದು ತಿಂಗಳಲ್ಲಿ ಇಲ್ಲ ಇವ್ರಿಗೆ 15 ಡೇಸ್ ಅದು ಆ ಥರ ನಾವು ಮಾಡ್ತಾನೆ ಇರ್ತೀವಿ. ಸೊ ಯಾಕಂದರೆ ಈ ಥರ ಆಗೇಬಾರ್ದು, ಯಾವುದೇ ಕಾರಣಕ್ಕೂ ಇದರಿಂದ ಜನರಿಗೆ ತೊಂದರೆ ಆಗಬಾರ್ದು. ಪಬ್ಲಿಕ್ಕಿಗೆ ಗೊತ್ತಿರೋದಿಲ್ಲ, ಪಬ್ಲಿಕ್ಗೆ ಯಾರು ಏನು ಕೊಡ್ತಾರೆ, ಎಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವುದು ಕೊಡ್ತಿರ್ತಾರೆ ಅವು ಗೊತ್ತಾಗೋದಿಲ್ಲ. ಸೊ ನಾವು ಡೆಕ್ಸೋನಾ ಸ್ಟೀರಾಯ್ಡ್ ಎಲ್ಲ ಹಾಕೋದ್ರಿಂದ ಯಾವುದೇ ವ್ಯಕ್ತಿಗೆ ಆರಾಮ ಅನಿಸ್ಬಿಡ್ತೈತಿ. ನಾವು ಇಂದು ನಗರದ ತಹಶೀಲ್ದಾರರಾದ ಶೈಲೇಶ್ ಪರಮಾನಂದರವರ ನೇತೃತ್ವದಲ್ಲಿ ಡಾಕ್ಟರ್ ಭೀಮಣ್ಣ ಸಿನ್ನೂರ್, ಡಾಕ್ಟರ್ ರಾಜೇಶ್ ಪ್ರಸಾದ್, PSI ಯಲ್ಲಪ್ಪ, ASI ಬಸವರಾಜ್ ವಕ್ಕುಂದ್, ಗೋಪಿ ಚವ್ಹಾಣ್ ಮತ್ತು ತಾಲೂಕಾ ಆರೋಗ್ಯ ಅಧಿಕಾರಿಗಳ ತಂಡ ನಗರದಲ್ಲಿ 3 ಖಾಸಗಿ ಕ್ಲಿನಿಕ್ಗಳನ್ನು ಪರಿಶೀಲಿಸಿ ರೇಡ್ ಮಾಡಿದ್ದಾರೆ. ಇವರು ನೀಡುವ ಔಷಧಿಯಿಂದ ಜನರಿಗೆ ತೊಂದರೆಯಾಗುತ್ತದೆ ಮತ್ತು ಸಾವಿಗೂ ಕೂಡ ಕಾರಣವಾಗಬಹುದೆಂದು ಹೇಳಿದ್ದಾರೆ. ಜನರ ಹಿತದೃಷ್ಟಿಯಿಂದ ಇದನ್ನು ಮಾಡಲಾಗಿದೆ ಎಂದು ನಮ್ಮ ವಾಹಿನಿಯ ಮುಖಾಂತರ ಸ್ಪಷ್ಟಪಡಿಸಿದ್ದಾರೆ. ಬ್ರಿಂಗ್ ಇಟ್ ಮಾರ್ಟ್. ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲಿದ್ದು ಬೇಜಾರಾಗಿದೆಯಾ? ಹೊರಗಡೆ ಹೋಗಿ ಏನಾದರೂ ತರಬೇಕೆಂದರೆ ಕೊರೋನಾ ಸೋಂಕಿನ ಹೆದರಿಕೆ. ಇದರಿಂದ ತಪ್ಪಿಸಿಕೊಳ್ಬೇಕಾದ್ರೆ ಇಲ್ಲೊಂದಿದೆ ಪರಿಹಾರ. ಅದೇನೆಂದರೆ ದಾಂಡೇಲಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ, ಅದರಲ್ಲಿ ಕೊರೋನಾ ಅಂತ ಸಂದರ್ಭದಲ್ಲಿ ಬ್ರಿಂಗ್ ಇಟ್ ಮಾರ್ಟ್ ವತಿಯಿಂದ ನಿಮ್ಮ ಮನೆಗೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳಾದ ದಿನಸಿ ಪದಾರ್ಥ, ತರಕಾರಿ, ಮೀನು, ಮಾಂಸ ಮತ್ತು ಔಷಧಿಗಳಂತಹ ಇನ್ನು ಹಲವಾರು ಸಾಮಗ್ರಿಗಳನ್ನು ಫ್ರೀ ಹೋಮ್ ಡೆಲಿವರಿಯ ಜೊತೆಗೆ ತಲುಪಿಸುತ್ತಿದ್ದಾರೆ. ನೀವು ಮಾಡಬೇಕಾಗಿದ್ದು ಇಷ್ಟೇ, ಜಸ್ಟ್ ಡೈಲ್ 8618647450 ಅಥವಾ 9481485732 ಈ ನಂಬರಿಗೆ ಕರೆ ಮಾಡಿ ಮತ್ತು ಸಾಮಗ್ರಿಗಳನ್ನು ಪಡೆಯಿರಿ. ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಬ್ಯಾಕ್ ಅನ್ನು ಪಡೆಯಿರಿ. ಮನೆಯಲ್ಲಿಯೇ ಇರಿ, ಸುರಕ್ಷಿತವಾಗಿರಿ. ಷರತ್ತು ಮತ್ತು ನಿಯಮಗಳು ಜಾರಿ. ಖೋಟಾ ನೋಟ್ ಜಾಲದಲ್ಲಿ ಮತ್ತಿಬ್ಬರ ಬಂಧನ. ಕಳೆದ ವಾರ ನಗರದಲ್ಲಿ ಖೋಟಾ ನೋಟಿನ ಜಾಲದಲ್ಲಿ 6 ಜನ ಬಂಧನವಾಗಿದ್ದರು. ಆದರೆ ತನಿಖೆ ಮಾತ್ರ ನಿಲ್ಲಲಿಲ್ಲ. ಅದೇ ದಾರಿಯಲ್ಲಿ ಶೋಧ ಮಾಡುತ್ತಾ ಹೋದ ನಮ್ಮ ಪೊಲೀಸರಿಗೆ ಖೋಟಾ ನೋಟಿನ ಜಾಲದಲ್ಲಿ ಮತ್ತೆರಡು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. ಈಗಾಗಲೇ ಶಿವಾಜಿ ಕಾಂಬ್ಳೆ ಮತ್ತು ಶಬ್ಬೀರ್ ಅಂತೋನಿ ಇಸ್ಮಾಯಿಲ್ ಕುಟ್ಟಿ ಇವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿತರು ನೀಡಿದ ಮಾಹಿತಿ ಮೇರೆಗೆ ಕೃತ್ಯದಲ್ಲಿ ಭಾಗಿಯಾಗಿರುವ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಢ್ ಗ್ರಾಮದ ನಿವಾಸಿಯಾದ ಸರ್ಫರಾಜ್ ಅಬು ತಲೀಬ್ ಹಿರೇಕರ್ ಮತ್ತು ಖುರ್ಷಿದಾ ಮೊಹಮ್ಮದ್ ರಫೀಕ್ ಸಕ್ಲಿ ಎಂಬುವರನ್ನು ದಿನಾಂಕ 8/6/2021 ಬಂಧಿಸಿದ್ದಾರೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ 2 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆದರೆ ಖೋಟಾ ನೋಟಿನ ಅಸಲಿ ಹೀರೋ ಮುಖ್ಯ ಆರೋಪಿಯಾದ ವಿಜಯ್ ಜೋಸೆಫ್ ತಲೆಮರೆಸಿಕೊಂಡಿದ್ದಾನೆ. ಆದರೆ ಅವನ ಮನೆಯಲ್ಲಿ ಬಚ್ಚಿಡಲಾದ ಲ್ಯಾಪ್ಟಾಪ್ ಮತ್ತು ಕಲರ್ ಪ್ರಿಂಟರ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ತಲೆಮರೆಸಿಕೊಂಡ ವಿಜಯ್ ಜೋಸೆಫ್ ಬಂಧನಕ್ಕಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ಈತನ ಬಂಧನದಿಂದ ಖೋಟಾ ನೋಟಿನ ಜಾಲದಲ್ಲಿ
ಕೃತ್ಯ ಎಸಗಿದವರ ಮಾಹಿತಿ ತಿಳಿಯಬೇಕಾಗಿದೆ. ಈತನ ಪತ್ತೆಗಾಗಿ ವಿಶೇಷ ತಂಡ ಕೂಡ ಸಜ್ಜಾಗಿದೆ. ಈವರೆಗೆ ಖೋಟಾ ನೋಟಿನ ಜಾಲದಲ್ಲಿ ಒಟ್ಟು 8 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆಪಾದಿತರಿಂದ ಸಾರ್ವಜನಿಕರು ಮೋಸ ಹೋಗಿದ್ದಾರೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರೆದಿದೆ ಎಂದು ದಾಂಡೇಲಿ ಗ್ರಾಮೀಣ ಠಾಣೆಯ PSI IR ಗಡ್ಡೇಕರ್ ತಿಳಿಸಿದ್ದಾರೆ. ಜೂನ್ 1ನೇ ತಾರೀಕಿಗೆ ಒಂದು ಕ್ರೈಮ್ ಆಗಿದೆ ಸರ್, ಖೋಟಾ ನೋಟು. ಈಗ ನೆನ್ನೆ ಒಂದು 2 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಸರ್. ಹೌದು, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ SP ಸಾಹೇಬರ ಮಾರ್ಗದರ್ಶನದಲ್ಲಿ ಭಾಳ ಉತ್ತಮವಾದ ತನಿಖೆ ನಡೀತಾ ಇದೆ. ಮತ್ತು ಆ ಪ್ರಕರಣದಲ್ಲಿ ಅಷ್ಟೆಷ್ಟು ಜನ ಭಾಗಿಯಾಗಿದ್ದಾರೆ ಮತ್ತು ಅವರಿಂದ ಯಾರು ವಂಚನೆಗೆ ಒಳಗಾಗಿದ್ದಾರೆ ಅಥವಾ ಮೋಸಕ್ಕೆ ಒಳಗಾಗಿದ್ದಾರೆ ಅವರೆಲ್ಲರನ್ನು ನಾವು ಪತ್ತೆ ಹಚ್ಚಿ ಆ ಪ್ರಕರಣದಲ್ಲಿ ಆರೋಪಿತರನ್ನು ದಸ್ತಗಿರಿ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ 8 ಜನ ಆರೋಪಿತರು ಅದರಲ್ಲಿ ದಸ್ತಗಿರಿಯಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು 6 ಜನ ಆಗಿದ್ದಾರೆ. ಈಗ ಇನ್ನೂ ಇಬ್ಬರು ನಂದಗಡ, ಖಾನಾಪುರ, ಬೆಳಗಾವಿ ಜಿಲ್ಲೆಯ ನಂದಗಡದವರು ಇಬ್ಬರು, ಒಬ್ಬ ಸರ್ಫರಾಜು ಮತ್ತು ಒಬ್ಬ ಋಷಿ ಅಂತೇಳಿ ಅವರಿಬ್ಬರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಮತ್ತು ಆರೋಪಿತರ ಜೊತೆಗೆ ಸಂಪರ್ಕದಲ್ಲಿದ್ದು ಆರೋಪಿತರ ಒಂದು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದರಿಂದ ಅವ್ರನ್ನೂ ಕೂಡ ನಾವು ಪ್ರಕರಣದಲ್ಲಿ ದಸ್ತಗಿರಿ ಮಾಡಿದ್ವಿ. ಸರ್, ಇನ್ನೊಂದು ಆರೋಪಿಗೆ ತಲೆಮರೆಸಿಕೊಂಡಿದ್ದಾರೆ. ಹೌದು, ಇನ್ನೊಬ್ಬ ಆರೋಪಿ ಇದಕ್ಕೆ ಸಂಬಂಧಪಟ್ಟಂತೆ ಯಾರೋ ಒಬ್ಬ ಮನೆಯಲ್ಲಿ ಅವರು ಏನಿತ್ತು ಮುದ್ರಣ ಮಾಡಲಿಕ್ಕೆ, ಈ ನೋಟುಗಳನ್ನು ಮುದ್ರಣ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್ ಹಾಗೂ ಇತರೆ ವಸ್ತುಗಳು ಮನೆಯಲ್ಲಿ ಬಚ್ಚಿಟ್ಟಿದ್ದೀವಿ ಅಂತೇಳಿ ಏನು ಶಿವಾಜಿ ಕಾಂಬ್ಳೆಯನ್ನು ಆರೋಪಿ ತೋರಿಸಿದ್ದ, ಆತನೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆಂಬ ಒಂದು ಮಾಹಿತಿ ಇದೆ. ಅದಕ್ಕೆ ನಾವು ಅವನ್ನೂ ಕೂಡ ಇದು ಮಾಡಲಿಕ್ಕೆ ದಸ್ತಗಿರಿ ಮಾಡಲಿಕ್ಕೆ ಒಂದು ವಿಶೇಷ ತಂಡವನ್ನು ನಾನು SP ಸಾಹೇಬರ ಮಾರ್ಗದರ್ಶನದಲ್ಲಿ DSP ಸಾಹೇಬರು ಮತ್ತು ಹೆಚ್ಚುವರಿ SP ಸಾಹೇಬರು ಒಂದು ಮಾರ್ಗದರ್ಶನದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದೀವಿ. ಅವನು ಕೂಡ ನಾವು ಈ ಪ್ರಕರಣದಲ್ಲಿ ದಸ್ತಗಿರಿ ಮಾಡೋ ವ್ಯವಸ್ಥೆಯನ್ನು ಇಟ್ಟಿದ್ದೀವಿ. ಸರ್, ಈ ನಕಲಿ ನೋಟು ದಾಂಡೇಲಿಯಲ್ಲಿ ಏನಾದರೆ ಚಲಾವಣೆ ಆಗಿದೆ ಸರ್? ನಮ್ಮ ಮಾಹಿತಿ ಪ್ರಕಾರ ಇಲ್ಲಿವರೆಗೂ ಚಲಾವಣೆ ಆಗಿಲ್ಲ. ಅದು ಪ್ರಥಮ ಬಾರಿಗೆ ಅದು ಬೇರೆ ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗುವ ಒಂದು ಸಾಧ್ಯತೆ ಇದೆ. ನಮಗೆ ಮಾಹಿತಿ ಇರೋದ್ರಿಂದ ಅದನ್ನು ನಾವು ಹಿಡಿದು ಕೇಸ್ ಮಾಡಿದ್ದೀವಿ. ದಾಂಡೇಲಿಯಲ್ಲಿ ಚಲಾವಣೆ ತನಿಖೆ ಪ್ರಕಾರ ಚಲಾವಣೆ ಆಗಿರ್ಬೋದು ಮಾಹಿತಿ ಇದೆ. ಈಗ ಎಷ್ಟು ಜನ ಭಾಗಿಯಾಗಿದೆ? ಯಾಕೆಂದರೆ ಈಗ ಮೇನ್ ಅವನು ವಿಜಯ್ ಅಂತ ಹೇಳ್ಬೋದಲ್ಲ, ವಿಜಯ್ ಜೋಸಫ್ ವರ್ಗತೆ, ಅವನನ್ನು ನಾವು ವಶಕ್ಕೆ ತೆಗೆದುಕೊಂಡಾಗ ಅವನ ವಿಚಾರಣೆಗೆ ಒಳಪಡಿಸಿದಾಗ ಇನ್ನಷ್ಟು ಮಾಹಿತಿ ಬರ್ಬೋದು ಅಂತ ನಮ್ಮ ಒಂದು ಊಹೆ ಇದೆ. ಅದಕ್ಕೋಸ್ಕರ ತನಿಖೆಯನ್ನು ನಾವು ಮಾಡ್ತೀವಿ. ತನಿಖೆ ಮತ್ತೆ ಏನೇನು ಆಗ್ತದೆ ಮತ್ತು ನಾವು ನಂತರ ನಾನು SP ಸಾಹೇಬ್. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.